ಇವತ್ತು ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸು ಸ್ವಲ್ಪ ಚೇಂಜ್ ಬರುತ್ತೆ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನೋಡ್ತಾ ಇದ್ದೀರಲ್ವ ಎಷ್ಟು ಸಿಂಪಲಾಗಿ ಎಷ್ಟು ಟೇಸ್ಟಿಯಾಗಿ ನಮ್ಮ ವೆಜ್ ಪಲಾವ್ ರೆಡಿ ಆಗಿದೆ. ನಾನು ನನ್ನ ರೀತಿಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಡೆಯಲ್ಲಿ ಕೆಲವೊಂದು ರೀತಿ ಮಾಡ್ತಾರೆ. ಮೊದಲಿಗೆ ನಾನು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಒಂಚೂರು ಒಂದು 4 ಪೀಸಷ್ಟು ಕೊಬ್ಬರಿ, ಇಷ್ಟೇ. ಇದನ್ನೆಲ್ಲನೂ ಹಾಕಿ ಸ್ಮೂತಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಈ ಒಂದೊಂದು ಸತಿ ಈಗ ಒಂದು ಪಾತ್ರೆಯಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಪಲಾವ್ ಎಲೆ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕಿ ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಗ್ರೀನ್ ಚಿಲ್ಲಿನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ 2 ಟೊಮೆಟೊ ಮೀಡಿಯಮ್ ಸೈಜು ಅದನ್ನು ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಾವೇನು ಕಟ್ ಮಾಡಿ ತರಕಾರಿ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಇದಕ್ಕೇ ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಏನು ಇದು ತರಕಾರಿ ಬೇಯ್ತಿರುತ್ತಲ್ವ, ಆವಾಗ ಸ್ವಲ್ಪ ಹಸಿರು ಬಟಾಣಿನೂ ಕೂಡ ಆ್ಯಡ್ ಮಾಡಿಬಿಟ್ಟು ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕಬೇಕು. ಇಷ್ಟೇ ನಾವು ಹಾಕಬೇಕಾಗಿರೋದು. ಹೊರಗಡೆಯಿಂದ ತಂದಿರೋ ಮಸಾಲೆ, ಪಲಾವ್ ಮಸಾಲೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಪಲಾವ್ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಅದನ್ನು ಹಾಕಿದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಅಷ್ಟು ಅದರ 2 ಪಟ್ಟಷ್ಟು ನೀರು, ಹಾಗೆ 1-2 ಸ್ಪೂನಷ್ಟು ಧನಿಯಾ ಪೌಡ್ರು, ಇಷ್ಟೇ ನಾವು ಹಾಕಬೇಕಾಗಿರೋದು. ನೀರನ್ನ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೆಥಿನ ಹಾಕ್ತಿದ್ದೀನಿ. ಕಸ್ತೂರಿ ಮೆಥಿ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗುತ್ತೆ. ಈಗ ಅಕ್ಕಿ ಎಷ್ಟು ತಗೊಂಡಿದ್ದೀರೋ ಅದ್ರ 2 ಪಟ್ಟಷ್ಟು ನೀರು ಹಾಕಿಬಿಟ್ಟು ನಾವು ಪಲಾವ್ನ ಕುದಿಯೋಕ್ಕೆ ಬಿಟ್ಟು ದಮ್ ಕಟ್ಕೊಬಿಟ್ರೆ ನಮ್ಮ ಈಸಿಯಾಗಿ ಪಲಾವ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಬೇರೆ ಬೇರೆ ರೀತಿ ಮಾಡ್ತಾರೆ ಪಲಾವ್ನ. ಈ ರೀತಿ ನೀವು ಇನ್ನೂವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಇದನ್ನು ನಾನು ದಮ್ ಕಟ್ಟೋಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಇನ್ನೂವರೆಗೂ ಏನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಯಾಕಂದರೆ ನಾನು 24 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಇನ್ನೂವರೆಗೂ ಒಬ್ಬರು ಕಮೆಂಟ್ ಮಾಡಿಲ್ಲ. ಯಾರು ನಿಮ್ಮ ಹೆಸರು ಎಲ್ಲನೂ ಕಮೆಂಟ್ ಮಾಡಿ, ನನಗೂ ಗೊತ್ತಾಗಬೇಕಲ್ವ. ಹಾಗಾಗಿ ಪ್ಲೀಸ್ ಕಮೆಂಟ್ಸ್ ಮಾಡಿ ತಿಳಿಸಿ ನೀವು ಯಾರು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋನ ಸಿಗೋಣ. ಅಲ್ಲಿವರೆಗೂ ಟೇಕ್